ಎಕ್ಸೆಲಲ್ಲಿ ಲಾರ್ಜ್ ಡೇಟಾ ಸೆಟ್ ಜೊತೆ ವರ್ಕ್ ಮಾಡಬೇಕಾದ್ರೆ ಕೆಲವೊಂದು ಸಲ ನಾವು ಕೆಲವೊಂದು ಡೇಟಾನ ಅದರ ಟೆಕ್ಸ್ಟ್ ಬೇಸಿಸ್ ಮೇಲೆ ಅಥವಾ ನಂಬರ್ ಬೇಸಿಸ್ ಮೇಲೆ ಅಥವಾ ಅದರಲ್ಲಿರೋ ವ್ಯಾಲ್ಯೂ ಬೇಸಿಸ್ ಮೇಲೆ ಸರ್ಚ್ ಮಾಡಿ ಕೆಲವೊಂದು ಸಲ ಎಡಿಟ್ ಮಾಡಬೇಕಾಗುತ್ತೆ. ಆವಾಗ ನಾವು ಲಾರ್ಜ್ ಡೇಟಾ ಸೆಟ್ಟಲ್ಲಿ ಹುಡುಕಬೇಕಾದ್ರೆ ಒಂದೊಂದೇ ರೋ ಅಥವಾ ಒಂದೊಂದೇ ಕಾಲಮ್ನ ಚೆಕ್ ಮಾಡೋ ಬದಲು ಎಕ್ಸೆಲಲ್ಲಿರುವಂಥ ಒಂದು ಪವರ್ಫುಲ್ ಫೀಚರ್ ಏನಿದೆ, ಫೈಂಡ್ ಆ್ಯಂಡ್ ರೀಪ್ಲೇಸ್, ಅದನ್ನು ನಾವು ಉಪಯೋಗಿಸ್ಬೋದು. ಫೈಂಡ್ ಆ್ಯಂಡ್ ರೀಪ್ಲೇಸ್ ಅನ್ನೋದು ಹೋಮ್ ಟ್ಯಾಬಲ್ಲಿ ಎಡಿಟಿಂಗ್ ಗ್ರೂಪ್ ಏನಿದೆ ಅದರಲ್ಲಿ ಫೈಂಡ್ ಆ್ಯಂಡ್ ಸೆಲೆಕ್ಟ್ ಅಂತ ಏನಿದೆ ಆಪ್ಷನು, ಇಲ್ಲಿ ಡ್ರಾಪ್ ಡೌನ್ ಆ್ಯರೋನ ಕ್ಲಿಕ್ ಮಾಡಿದಾಗ ನಮಗೆ ಫೈಂಡ್ ಅಂತ ಏನಿದೆ ಕಾಣಿಸ್ತಿದೆ ಇಲ್ಲಿ, ಇದ್ರ ಮೇಲೆ ಮೌಸ್ ಪ್ಲೇಸ್ ಮಾಡಿದಾಗ ನೀವು ಶಾರ್ಟ್ಕಟ್ ಕೀನು ನೋಡ್ಬೋದು, Ctrl+F. ಅದೇ ಥರ ರೀಪ್ಲೇಸ್ಗೆ Ctrl+H. ಇದನ್ನು ಹೇಗೆ ಯೂಸ್ ಮಾಡೋದು, ನಾವು ಡೇಟಾನ ಹೇಗೆ ಸರ್ಚ್ ಮಾಡ್ತೀವಿ ಇದನ್ನು ಯೂಸ್ ಮಾಡಿ, ಅದೇ ಥರ ಯಾವುದಾದ್ರೂ ಚೇಂಜಸ್ ಮಾಡಬೇಕು ಅಂದರೆ ಹೇಗೆ ಚೇಂಜಸ್ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ಫೈಂಡ್ ಮಾಡೋದಕ್ಕೆ ನಾವು ಡ್ರಾಪ್ ಡೌನ್ ಆ್ಯರೋನ್ ಕ್ಲಿಕ್ ಮಾಡಿ ಫೈಂಡ್ ಇದನ್ನು ಕ್ಲಿಕ್ ಮಾಡಿದ್ರೂ ಆಗುತ್ತೆ, ಇಲ್ಲ ಶಾರ್ಟ್ಕಟ್ ಕೀ Ctrl+F ಕೀ ಪ್ರೆಸ್ ಮಾಡಿದ್ರೂ ಆಗುತ್ತೆ. ಇಲ್ಲಿ ನಾನು ಫೈಂಡ್ ಅನ್ನೋದನ್ನು ಕ್ಲಿಕ್ ಮಾಡಿದ ತಕ್ಷಣ ನೀವು ನೋಡ್ಬೋದು, ಇಲ್ಲಿ ನಮಗೆ ಒಂದು ಡೈಲಾಗ್ ಬಾಕ್ಸ್ ಕಾಣಿಸ್ತಿದೆ, ಫೈಂಡ್ ಆ್ಯಂಡ್ ರೀಪ್ಲೇಸ್ ಅಂತ. ಸೊ ಫೈಂಡ್ ಆ್ಯಂಡ್ ರೀಪ್ಲೇಸಲ್ಲಿ ಫೈಂಡ್ ವಾಟ್ ಅಂತ ಏನು ಆಪ್ಷನ್ ಇದೆ, ಇಲ್ಲಿ ಒಂದು ನಮಗೆ ಒಂದು ಬಾಕ್ಸ್ ಕಾಣಿಸ್ತಾ ಇದೆ. ಈ ಬಾಕ್ಸಲ್ಲಿ ನಾನು ಏನು ಫೈಂಡ್ ಮಾಡಬೇಕಂತ ಇದ್ದೀನಿ ಅದನ್ನು ಟೈಪ್ ಮಾಡಿದರೆ ಆಯಿತು. ಸಪೋಸ್ ನಾನಿಲ್ಲಿ ಟ್ರಾನ್ಸಾಕ್ಷನ್ ID ಒಂದು ಸರ್ಚ್ ಮಾಡಬೇಕು ಅಂತ ಅಂದಾಗ ಈ ಕಾಲಮ್ ಏನಿದೆ ಎ ಕಾಲಮ್, ಇದರಲ್ಲಿ ಟ್ರಾನ್ಸಾಕ್ಷನ್ ID ಇದೆ, ನೀವು ನೋಡ್ಬೋದು. ಈ ಕಾಲಮ್ನ ಸೆಲೆಕ್ಟ್ ಮಾಡಿಕೊಂಡು ಈ ಕಾಲಮಲ್ಲಿ ನನಗೆ ಟ್ರಾನ್ಸಾಕ್ಷನ್ ID ಸಪೋಸ್ 100 ಅಂತ ಟೈಪ್ ಮಾಡಿ ಫೈಂಡ್ ನೆಕ್ಸ್ಟ್ ಅಂತ ಕೊಟ್ಟ ತಕ್ಷಣ ನನಗೆ ಅದು ಆ ಕಾಲಮಲ್ಲಿ ಎ ಕಾಲಮಲ್ಲಿ ಟ್ರಾನ್ಸಾಕ್ಷನ್ ID ಏನಿದೆ 100 ಆ ಸೆಲ್ ಹೈಲೈಟ್ ಆಗುತ್ತೆ. ಈ ಸೆಲ್ನ ನಾನು ಯೂಸ್ ಮಾಡಿಕೊಂಡು ಈ ರೋನಲ್ಲಿ ಏನಾದರೂ ಚೇಂಜಸ್ ಮಾಡಬೇಕಂತ ಇದ್ದರೆ ನಾನಿಲ್ಲಿ ಚೇಂಜಸ್ ಮಾಡ್ಬೋದು. ಸಪೋಸ್ ಇಲ್ಲಿ ಕ್ಯಾಶ್ ಅಂತ ಏನಿದೆ ಇದನ್ನು ನಾನು ಡೆಬಿಟ್ ಕಾರ್ಡ್ ಅಥವಾ UPI ಅಂತ ಚೇಂಜ್ ಮಾಡ್ಬೋದು. ಈ ಥರ ನಾವು ಚೇಂಜಸ್ ಮಾಡೋದಕ್ಕೆ ಫೈಂಡ್ ಏನಿದೆ ಅದನ್ನು ಆ ಫೀಚರ್ನ ನಾವು ಯೂಸ್ ಮಾಡ್ಬೋದು. ಅದೇ ಥರ ನೆಕ್ಸ್ಟ್ ನಮಗೆ ರೀಪ್ಲೇಸ್ ಮಾಡಬೇಕು. ಸಪೋಸ್ ನೀವು ಇಲ್ಲಿ ನೋಡ್ಬೋದು ಸಿಟೀಸ್ ಹೆಸರು ಇದೆ, ಇಲ್ಲಿ ಸಿಟೀಸ್ ಹೆಸರು ಇದೆ. ನಾನಿಲ್ಲಿ ಫಿಲ್ಟರ್ ಅಪ್ಲೈ ಮಾಡಿ ಈ ಸಿಟೀಸಲ್ಲಿ ನೀವು ನೋಡ್ಬೋದು ಡ್ರಾಪ್ ಡೌನ್ನ ಕ್ಲಿಕ್ ಮಾಡಿದಾಗ ಇಲ್ಲಿ ಬ್ಯಾಂಗ್ಳೂರ್ ಅಂತ ಏನಿದೆ ಈ ಸಿಟಿನ ಸೆಲೆಕ್ಟ್ ಮಾಡ್ಕೊತೀನಿ. ಆಲ್ಮೋಸ್ಟ್ ಕೆಳಗಡೆ ಇಲ್ಲಿ ನೋಡ್ಬೋದು ನೀವು 136 ಬ್ಯಾಂಗ್ಳೂರ್ ಅನ್ನೋ ಟೆಕ್ಸ್ಟ್ ಇದೆ. ಸೆಲ್ಸಲ್ಲಿ 136 ಸೆಲ್ಸಲ್ಲಿ ಬ್ಯಾಂಗ್ಳೂರ್ ಅನ್ನೋ ಟೆಕ್ಸ್ಟ್ ಇದೆ. ಸಪೋಸ್ ನಾನು ಇದನ್ನು ಬೆಂಗಳೂರು ಅಂತ ಚೇಂಜ್ ಮಾಡಬೇಕು ಅಂತ ಅಂದಾಗ ನಾನು ಒಂದೊಂದೇ ಸೆಲೆಕ್ಟ್ ಮಾಡಿಕೊಂಡು ಟೈಪ್ ಮಾಡ್ಕೊಂಡು ಕೂತ್ಕೊಳ್ಳೋದಕ್ಕೆ ಆಗೋದಿಲ್ಲ. ಆವಾಗ ನಾನು ಏನು ಮಾಡ್ತೀನಿ ಅಂತ ಅಂದರೆ ಈ ಎಲ್ ಕಾಲಮಲ್ಲಿ ಸಿಟೀಸ್ ಹೆಸರು ಏನಿದೆ ಅದಷ್ಟನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ರೀಪ್ಲೇಸ್ ಮಾಡೋದಕ್ಕೆ ನಾವು ಉಪಯೋಗಿಸೋ ಅಂಥ ಫೀಚರ್ ಏನಂತ ಅಂದರೆ ರೀಪ್ಲೇಸ್. ಫೈಂಡ್ ಕೂಡ ಸೆಲೆಕ್ಟ್ ಮಾಡ್ಕೋಬೋದು. ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಡೈಲಾಗ್ ಬಾಕ್ಸಲ್ಲಿ ರೀಪ್ಲೇಸ್ ಅಂತ ಏನಿದೆ ಇಲ್ಲಿ ಹೋಗ್ಬಿಟ್ಟು ನಾನು ಚೇಂಜಸ್ ಮಾಡ್ಬೋದು. ಅದೇ ಥರ ಶಾರ್ಟ್ಕಟ್ ಕೀ Ctrl+H ಏನಿದೆ ಅದನ್ನು ಕೀ ಪ್ರೆಸ್ ಮಾಡಿದಾಗಲೂ ನನಗೆ ಇದೇ ಡೈಲಾಗ್ ಬಾಕ್ಸ್ ಬರುತ್ತೆ. ಸಪೋಸ್ ನನಗೆ ಇಲ್ಲಿ ಬ್ಯಾಂಗ್ಳೂರ್ ಅಂತ ಏನಿದೆ ಇದನ್ನು ಬೆಂಗಳೂರು ಅಂತ ಚೇಂಜ್ ಮಾಡಬೇಕು ಅಂದಾಗ ನೀವು ಇಲ್ಲಿ ನೋಡ್ಬೋದು ಫೈಂಡ್ ವಾಟ್ ಅಂತ ಅಂದರೆ ಏನನ್ನ ಸರ್ಚ್ ಮಾಡಬೇಕು ಅಂತ ಅಂದಾಗ ಬ್ಯಾಂಗ್ಳೂರ್ ಅನ್ನೋ ಟೆಕ್ಸ್ಟ್ನ ಸರ್ಚ್ ಮಾಡಬೇಕು. ಅದೇ ಥರ ರೀಪ್ಲೇಸ್ ವಿತ್ ಬೆಂಗಳೂರು ಅದನ್ನು ಯಾವ್ದು ಟೆಕ್ಸ್ಟಿಂದ ರೀಪ್ಲೇಸ್ ಮಾಡಬೇಕು ಅದನ್ನು ರೀಪ್ಲೇಸ್ ವಿತ್ತಲ್ಲಿ ಟೈಪ್ ಮಾಡಿ. ಸಪೋಸ್ ನಾನು ರೀಪ್ಲೇಸ್ ಆಲ್ ಅಂತ ಅಂದರೆ 136 ಸೆಲ್ಸ್ ಏನಿದೆ ಬ್ಯಾಂಗ್ಳೂರ್ ಅಂತ ಟೈಪ್ ಆಗಿರೋವಂಥ ಸೆಲ್ಸ್ ಅದು ಬೆಂಗಳೂರು ಆಗಿ ಚೇಂಜ್ ಆಗುತ್ತೆ. ಒಂದೇ ಒಂದು ರೀಪ್ಲೇಸ್ನ ನಾನು ಪ್ರೆಸ್ ಮಾಡಿದಾಗ ಫಸ್ಟ್ ಟೆಕ್ಸ್ಟ್ ಈ ರೇಂಜ್ ಎಲ್ ಕಾಲಮಲ್ಲಿ ಫಸ್ಟ್ ಟೆಕ್ಸ್ಟ್ ಬ್ಯಾಂಗ್ಳೂರ್ ಅಂತ ಇರೋವಂಥ ಫಸ್ಟ್ ಸೆಲ್ ಯಾವುದಿದೆ ಅದು ಮಾತ್ರ ಚೇಂಜ್ ಆಗುತ್ತೆ. ನನಗೆ ಎಲ್ಲ ಒಟ್ಟಿಗೆ ಚೇಂಜ್ ಆಗಬೇಕಾಗಿರೋದ್ರಿಂದ ನಾನಿಲ್ಲಿ ರೀಪ್ಲೇಸ್ ಆಲ್ ಅಂತ ಬಟನ್ ಏನಿದೆ ಅದನ್ನು ಕ್ಲಿಕ್ ಮಾಡ್ತೀನಿ. ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ನೀವು ನೋಡ್ಬೋದು ನಾನು ಆವಾಗಲೇ ತೋರಿಸಿದೆ ಫಿಲ್ಟರ್ ಹಾಕಿ 136 ಬ್ಯಾಂಗ್ಳೂರ್ ಅಂತ ಇರೋವಂಥ ಸೆಲ್ಸ್ ಇತ್ತು, ಅದಷ್ಟು ಇವಾಗ ರೀಪ್ಲೇಸ್ ಆಗಿದೆ. ಆಲ್ ಡನ್, ವಿ ಮೇಡ್ 136 ರೀಪ್ಲೇಸ್ಮೆಂಟ್ಸ್ ಅಂತ ಇಲ್ಲಿ ನಮಗೆ ಮೆಸೇಜ್ ಬಾಕ್ಸ್ ಬರುತ್ತೆ. ಓಕೆ ಕ್ಲಿಕ್ ಮಾಡಿ ಕ್ಲೋಸ್ ಮಾಡ್ತೀನಿ. ಮತ್ತೆ ನಾನಿವಾಗ ಡೇಟಾ ಟ್ಯಾಬ್ಗೆ ಹೋಗಿ ಫಿಲ್ಟರ್ ಅಪ್ಲೈ ಮಾಡಿ ಈ ಸಿಟಿ ಕಾಲಮ್ ಏನಿದೆ ಫಿಲ್ಟರ್ನ ನಾನು ಕ್ಲಿಕ್ ಮಾಡಿದಾಗ ಇಲ್ಲಿ ನೀವು ನೋಡ್ಬೋದು ಬ್ಯಾಂಗ್ಳೂರ್ ಅಂತ ಯಾವುದೂ ಇಲ್ಲ,
136 ಸೆಲ್ಸ್ ಏನಿದೆ ಇಲ್ಲಿ ಕೆಳಗಡೆ 136 ಫಿಲ್ಟರ್ ಆಗಿ ಏನು ತೋರಿಸ್ತಾ ಇದೆ ಅದಷ್ಟು ಕೂಡ ಒಟ್ಟಿಗೆ ಬೆಂಗಳೂರು ಅಂತ ಚೇಂಜ್ ಆಗಿದೆ. ಸೊ ಈ ಫೈಂಡ್ ಆ್ಯಂಡ್ ರಿಪ್ಲೇಸ್ನ ನಾವು ಎಡಿಟಿಂಗ್ ಮಾಡಬೇಕಾದ್ರೆ ಏನಾದರೂ ಚೇಂಜಸ್ ಮಾಡಬೇಕಾದ್ರೆ ಲಾಸ್ಟ್ ಡೇಟಾ ಸೆಟ್ಟಲ್ಲಿ ನಾವು ಇದನ್ನು ಯೂಸ್ ಮಾಡ್ಕೋಬೋದು. ಸೊ ಒಂದೊಂದಾಗೆ ಚೇಂಜ್ ಮಾಡೋ ಬದಲು ಒಟ್ಟಿಗೆ ಈ ಥರ ಫೈಂಡ್ ಆ್ಯಂಡ್ ರಿಪ್ಲೇಸ್ ಮಾಡಿ ಚೇಂಜ್ ಮಾಡ್ಬೋದು. ಸಪೋಸ್ ನಮಗೆ ಮಲ್ಟಿಪಲ್ ಶೀಟ್ಸ್ ಇದ್ದು ಇವಾಗ ಒಂದು ಶೀಟಲ್ಲಿ ನಾನು ಮಾಡಿದ್ದೀನಿ, ಮಲ್ಟಿಪಲ್ ಶೀಟ್ಸ್ ಇದೇ ಥರ ಬೇರೆ ಬೇರೆ ಶೀಟ್ಸ್ ಇದ್ದು ಒಂದೇ ಒಬ್ಬ ವರ್ಕ್ ಬುಕ್ಕಲ್ಲಿ ಅದರಲ್ಲೆಲ್ಲ ಒಟ್ಟಿಗೆ ಚೇಂಜ್ ಮಾಡಬೇಕು ಅಂತ ಅಂದಾಗ ಪ್ರತಿಯೊಂದು ಶೀಟ್ಗೂ ಹೋಗಿ ನಾವು ಚೇಂಜ್ ಮಾಡೋದಕ್ಕೆ ಆಗೋದಿಲ್ಲ, ಅದನ್ನು ಕೂಡ ಟೈಮ್ ಕನ್ಸ್ಯೂಮಿಂಗ್ ಆಗುತ್ತೆ. ಸೊ ಇಡೀ ವರ್ಕ್ ಬುಕ್ಕಲ್ಲಿ ನಾವೊಂದು ಟೆಕ್ಸ್ಟ್ನ ಚೇಂಜ್ ಮಾಡಬೇಕು ಅಂತ ಅಂದಾಗ ಅದಕ್ಕೂ ಒಂದು ಆಪ್ಷನ್ ಇದೆ, ಅದನ್ನು ಹೇಗೆ ಅಂತ ತೋರಿಸ್ತೀನಿ. ನೆಕ್ಸ್ಟ್ ಬರೋ ಅಂಥದ್ದು ಟಾಪ್ ಬಾಟಮ್ ರೂಲ್ಸಲ್ಲಿ ಟಾಪ್ ಪರ್ಸೆಂಟೇಜ್ ಮತ್ತು ಬಾಟಮ್ ಪರ್ಸೆಂಟೇಜ್. ನಾವು ಟೋಟಲ್ ಡೇಟಾ ಸೆಟ್ ಏನು ಸೆಲೆಕ್ಟ್ ಮಾಡ್ಕೋತೀವಿ ಅದರಲ್ಲಿ ಎಷ್ಟು ವ್ಯಾಲ್ಯೂಸ್ ಇದೆ ಅಷ್ಟು ವ್ಯಾಲ್ಯೂಸಲ್ಲಿ ಇಷ್ಟು ಪರ್ಸೆಂಟೇಜ್ ಟಾಪ್ ಸೇಲ್ಸ್ ಮತ್ತು ಇಷ್ಟು ಪರ್ಸೆಂಟೇಜ್ ಬಾಟಮ್ ಸೇಲ್ಸ್ನ ಸೆಲೆಕ್ಟ್ ಮಾಡಬೇಕು ಅಂತ ಅಂದಾಗ ನಾವು ಈ ಪರ್ಸೆಂಟೇಜ್ ಟಾಪ್ ಪರ್ಸೆಂಟೇಜ್ ಮತ್ತು ಬಾಟಮ್ ಪರ್ಸೆಂಟೇಜ್ನ ಯೂಸ್ ಮಾಡ್ತೀವಿ. ಇಲ್ಲಿ ಮಂತ್ಲಿ ಸೇಲ್ಸ್ನ ಡೇಟಾ ಇರೋ ಅಂಥ ಕಾಲಮ್ನ ಸೆಲೆಕ್ಟ್ ಮಾಡಿಕೊಂಡು ಕಂಡೀಷ್ನಲ್ ಫಾರ್ಮ್ಯಾಟಿಂಗ್ ಹೋಗಿ ಟಾಪ್ ಬಾಟಮ್ ರೂಲ್ಸ್ ಅಲ್ಲಿ ಟಾಪ್ 10% ಅಂತ ತಗೊಂಡಾಗ ಸಪೋಸ್ ಡೇಟಾ ಸೆಟ್ಟಲ್ಲಿ 100 ವ್ಯಾಲ್ಯೂಸ್ ಇದ್ದರೆ 10%ಗೆ 10 ಜನದ್ದು 10 ವ್ಯಾಲ್ಯೂಸ್ನೇ ಹೈಲೈಟ್ ಆಗುತ್ತೆ. 200 ವ್ಯಾಲ್ಯೂಸ್ನ ನಾವು ಕನ್ಸಿಡರ್ ಮಾಡಿದಾಗ 10% ಅಂತ ಅಂದಾಗ 200ರಲ್ಲಿ 20 ವ್ಯಾಲ್ಯೂಸ್ನ ಹೈಲೈಟ್ ಆಗುತ್ತೆ. ಇಲ್ಲಿ ಟೋಟಲ್ 100 ಎಂಪ್ಲಾಯೀಸ್ದು ಮಂತ್ಲಿ ಸೇಲ್ಸ್ ಇರೋದ್ರಿಂದ 100ಕ್ಕೆ 10% ಅಂತ ಅಂದಾಗ 10 ವ್ಯಾಲ್ಯೂಸ್ನೇ ಹೈಲೈಟ್ ಮಾಡುತ್ತೆ. ಇಲ್ಲಿನ ಸಪೋಸ್ 2% ಅಂತ ತಗೊಂಡಾಗ 2 ವ್ಯಾಲ್ಯೂ ಮಾತ್ರ ಹೈಲೈಟ್ ಆಗಬೇಕು. ಸೊ ಇಲ್ಲಿ ನಾನು ಇದಕ್ಕೂ ಕೂಡ ಗ್ರೀನ್ ಫಿಲ್ ವಿತ್ ಡಾರ್ಕ್ ಗ್ರೀನ್ ಟೆಕ್ಸ್ಟ್ ಅಂತ ಕೊಡ್ತೀನಿ, ಅದು ಅಪ್ಲೈ ಆಗಿದೆ ನೀವು ನೋಡ್ಬೋದು. ಓಕೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಟಾಪ್ 2 ಅಂತ ಅಂದಾಗ 2% ಅಂತ ಅಂದಾಗ ಇಲ್ಲಿ 100 ಜನರದ್ದು ಡೇಟಾ ಇರೋದ್ರಿಂದ ಇಬ್ಬರದ್ದು ಮಾತ್ರ ಹೈಲೈಟ್ ಆಗುತ್ತೆ. ಇಲ್ಲಿ ಮೊದಲನೇದು ನೀವು ನೋಡ್ಬೋದು ಹೈಯೆಸ್ಟ್ ವ್ಯಾಲ್ಯೂ 50,000 ಇದೆ. ಕೆಳಗಡೆ ಸ್ಕ್ರೋಲ್ ಮಾಡಿದಾಗ ನೆಕ್ಸ್ಟ್ ಹೈಯೆಸ್ಟ್ ವ್ಯಾಲ್ಯೂ 43,700 ಇದೆ. ಇನ್ಯಾವುದೂ ಇಲ್ಲಿ ಹೈಲೈಟ್ ಆಗಿಲ್ಲ. 2% ಅಂತ ಕೊಟ್ಟಿರೋದ್ರಿಂದ 100ಕ್ಕೆ ಇಬ್ಬರದ್ದು ಮಾತ್ರ ಮಂತ್ಲಿ ಸೇಲ್ಸ್ ವ್ಯಾಲ್ಯೂ ಹೈಲೈಟ್ ಆಗಿದೆ. ಅದೇ ಥರ ನಾನು ಬಾಟಮ್ 10%ಗೂ ಅಪ್ಲೈ ಮಾಡ್ಬೋದು. ಇದರಲ್ಲೂ ಅಷ್ಟೇ 200 ಜನದ ಡೇಟಾ ಸೇಲ್ಸ್ ಇದ್ದರೆ ನಾನು ಬಾಟಮ್ 10 ಅಂತ ಕೊಟ್ಟಾಗ ಕೆಳಗಡೆ ಇರೋವಂಥ 20 ಜನರದ್ದು ಮಂತ್ಲಿ ಸೇಲ್ಸ್ ಮಾತ್ರ ಹೈಲೈಟ್ ಆಗುತ್ತೆ. ಇಲ್ಲೂ ಕೂಡ ನಾನು 2 ಅಂತ ಕೊಡ್ತೀನಿ, ಅಂದರೆ ಇಬ್ಬರದ್ದು ಮಾತ್ರ ಬಾಟಮ್ 2 100ಕ್ಕೆ 2% ಅಂದಾಗ ಇಬ್ಬರದ್ದು ಹೈಲೈಟ್ ಆಗಬೇಕು. ಓಕೆ ಕ್ಲಿಕ್ ಮಾಡಿದಾಗ ನಾನು ಇಲ್ಲಿ ಕೆಳಗಡೆ ಡ್ರ್ಯಾಗ್ ಮಾಡ್ಬೇಕಾದ್ರೆ ಮೇಲ್ಗಡೆ ನೀವು ನೋಡ್ಬೋದು 9,800 ಅದು ಕಮ್ಮಿ ವ್ಯಾಲ್ಯೂ, ಅದಕ್ಕಿಂತ ಕಮ್ಮಿ ವ್ಯಾಲ್ಯೂ 9,500. ಅದೆರಡು ಲೀಸ್ಟ್ ವ್ಯಾಲ್ಯೂ ಆಗಿರೋದ್ರಿಂದ ಈ ಕಂಪ್ಲೀಟ್ ಲಿಸ್ಟಲ್ಲಿ ಅದೆರಡು ಹೈಲೈಟ್ ಆಗುತ್ತೆ. ಸೊ ಇದು ಟಾಪ್ ಬಾಟಮ್ ರೂಲ್ಸಲ್ಲಿ ನಂಬರ್ ಅಂದರೆ ನಾವು ಇರೋ ಟೋಟಲ್ ವ್ಯಾಲ್ಯೂಸಲ್ಲಿ ನಾವು ಹೈಲೈಟ್ ಮಾಡಬೇಕಾದ್ರೆ ನಂಬರ್ ತೊಗೊಂಡು ಹೈಲೈಟ್ ಮಾಡ್ಬೋದು, ಇಲ್ಲ ಅದರಲ್ಲಿ ಪರ್ಸೆಂಟೇಜ್ನು ನಾವು ಫೆಚ್ ಮಾಡಿ ಹೈಲೈಟ್ ಮಾಡ್ಬೋದು ಟಾಪ್ ಅಥವಾ ಬಾಟಮ್ ಅಂತ. ನೆಕ್ಸ್ಟ್ ಬರೋ ಅಂಥದ್ದು ಎಬೋ ಆ್ಯಾವ್ರೇಜ್ ಬಿಲೋ ಆ್ಯಾವ್ರೇಜ್. ಮೊದಲಿಗೆ ನಾನು ಈ ರೂಲ್ಸ್ನ ಕ್ಲಿಯರ್ ಮಾಡ್ತೀನಿ. ಸೆಲ್ಸ್ ಸೆಲೆಕ್ಟ್ ಆಗಿದೆ, ಕ್ಲಿಯರ್ ರೂಲ್ಸ್ ಫ್ರಮ್ ಸೆಲೆಕ್ಟೆಡ್ ಸೆಲ್ಸ್, ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ರೂಲ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ. ಸೊ ಇದೇ ಡೇಟಾ ಮೇಲೆ ನಾನು ಎಬೋ ಆ್ಯಾವ್ರೇಜ್ ಬಿಲೋ ಆ್ಯಾವ್ರೇಜ್ ಮಾಡಬೇಕು ಅಂದರೆ ಮೊದಲು ನಾನಿಲ್ಲಿ ಆ್ಯಾವ್ರೇಜ್ ಕ್ಯಾಲ್ಕುಲೇಟ್ ಮಾಡಿ ತೋರಿಸ್ತೀನಿ. ಈಸ್ ಈಕ್ವಲ್ ಟು ಆ್ಯಾವ್ರೇಜ್ ಫಂಕ್ಷನ್ನ ಟೈಪ್ ಮಾಡಿ ನಾನಿಲ್ಲಿಗೆ ಈ ವ್ಯಾಲ್ಯೂಸ್ ಇರೋ ಅಂಥ ರೇಂಜ್ನ ಪಾಸ್ ಮಾಡ್ತಿದ್ದೀನಿ. ಇದು ಪಾಸ್ ಮಾಡಿಬಿಟ್ಟು ಬ್ರ್ಯಾಕೆಟ್ಸ್ನ ಕ್ಲೋಸ್ ಮಾಡಿ ಎಂಟರ್ ಕೀ ಪ್ರೆಸ್ ಮಾಡಿದಾಗ ನಮ್ಗೆ ಇಲ್ಲಿ ಆ್ಯಾವ್ರೇಜ್ ವ್ಯಾಲ್ಯೂ ತೋರಿಸುತ್ತೆ. ಅಂದರೆ ಮಂತ್ಲಿ ಸೇಲ್ಸ್ ಆಗಿರೋ ಇದಿಷ್ಟು 100 ವ್ಯಾಲ್ಯೂಸಲ್ಲಿ ಆ್ಯಾವ್ರೇಜ್ ಫೈಂಡ್ ಔಟ್ ಮಾಡಿದಾಗ ನಮಗೆ 25,917 ತೋರಿಸ್ತಾ ಇದೆ. ಇವಾಗ ನಾನು ಹೈಲೈಟ್ ಮಾಡಬೇಕಾದ್ರೆ ಟಾಪ್ ಬಾಟಮ್ ರೂಲ್ಸಲ್ಲಿ ಎಬೋ ಆ್ಯಾವ್ರೇಜ್ ಅಂತ ಸೆಲೆಕ್ಟ್ ಮಾಡಿದಾಗ ಈ 25,917ಗಿಂತ ಜಾಸ್ತಿ ಯಾವ ವ್ಯಾಲ್ಯೂಸ್ ಇದೆ ಅದಷ್ಟು ಕೂಡ ಹೈಲೈಟ್ ಆಗುತ್ತೆ. ನೀವು ಇಲ್ಲಿ ನೋಡ್ಬೋದು ಟಾಪ್ ಬಾಟಮ್ ರೂಲ್ಸ್ ಸೆಲೆಕ್ಟ್ ಮಾಡಿಕೊಂಡು ಎಬೋ ಆ್ಯಾವ್ರೇಜ್ ಅಂತ ನಾನು ಇಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿ ಹೈಲೈಟ್ ಆಗಬೇಕಾದ್ರೆ ಸಪೋಸ್ ನಾನು ಇಲ್ಲೂ ಕೂಡ ನಾನು ಚೇಂಜ್ ಮಾಡ್ಬೋದು, ಕಸ್ಟಮ್ ಫಾರ್ಮ್ಯಾಟ್ ಮಾಡ್ಬೋದು, ಯಾವ್ದು ಬೇಕೋ ಅದು ಸೆಲೆಕ್ಟ್ ಮಾಡ್ಬೋದು. ನಾನು ಹೈಯೆಸ್ಟ್ ಆಗಿರೋದ್ರಿಂದ ಗ್ರೀನ್ ಕಲರ್ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಓಕೆ ಕ್ಲಿಕ್ ಮಾಡಿದಾಗ ನೀವು ನೋಡ್ಬೋದು ಈ ಅಮೌಂಟ್ಗಿಂತ ಜಾಸ್ತಿ ಯಾವುದಾವುದಿದೆ ಕೆಳಗಡೆ ಸ್ಕ್ರೋಲ್ ಮಾಡಬೇಕಾದ್ರೆ ನೀವು ಅಬ್ಸರ್ವ್ ಮಾಡ್ಬೋದು ಆ್ಯಾವ್ರೇಜ್ ವ್ಯಾಲ್ಯೂ ಏನು ಕ್ಯಾಲ್ಕುಲೇಟ್ ಮಾಡಿದ್ದೀವಿ ಅದಕ್ಕಿಂತ ಹೈಯೆಸ್ಟ್ ಅದಕ್ಕಿಂತ ಜಾಸ್ತಿ ಇರೋವಂಥ ವ್ಯಾಲ್ಯೂಸ್ ಎಲ್ಲ ಹೈಲೈಟ್ ಆಗಿದೆ. ಅದೇ ಥರ ನಾವು
ಬಿಲೋ ಆವ್ರೇಜ್ಗೂ ಮಾಡ್ಬೋದು. ಇದೇ ಕಾಲಮ್ನ ಸೆಲೆಕ್ಟ್ ಮಾಡಿಕೊಂಡು ಕಂಡೀಷನಲ್ ಫಾರ್ಮ್ಯಾಟಿಂಗಲ್ಲಿ ಟಾಪ್ ಬಾಟಮ್ ರೂಲ್ಸಲ್ಲಿ ಕೆಳಗಡೆ ಬಿಲೋ ಆವ್ರೇಜ್ ಏನಿದೆ ಅದನ್ನು ಕ್ಲಿಕ್ ಮಾಡಿದಾಗ ನೀವು ನೋಡ್ಬೋದು ಆವ್ರೇಜ್ ವ್ಯಾಲ್ಯೂ ಏನು ಬಂದಿದೆ ಅದಕ್ಕಿಂತ ಕಮ್ಮಿ ಇರೋ ವ್ಯಾಲ್ಯೂಸ್ ಎಲ್ಲ ಲೈಟ್ ರೆಡ್, ನಾನು ಅದನ್ನೇ ರಿಟೈನ್ ಮಾಡ್ಕೋತೀನಿ, ಲೈಟ್ ರೆಡ್ ಫಿಲ್ ವಿತ್ ಡಾರ್ಕ್ ರೆಡ್ ಟೆಕ್ಸ್ಟ್. ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಈ ವ್ಯಾಲ್ಯೂ ಏನಿದೆ ಆವ್ರೇಜ್ನ ಕ್ಯಾಲ್ಕುಲೇಟ್ ಮಾಡಿರೋಂಥ ವ್ಯಾಲ್ಯೂ ಅದಕ್ಕಿಂತ ಹೆಚ್ಚಾಗಿರೋದ್ರೆಲ್ಲ ಗ್ರೀನ್ ಕಲರಲ್ಲಿ ಹೈಲೈಟ್ ಆಗಿದೆ. ನಾನಲ್ಲಿ ಕಂಡೀಷನ್ ಸ್ಪೆಸಿಫೈ ಮಾಡಬೇಕಾದ್ರೆ ಗ್ರೀನ್ ಕಲರ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿರೋದ್ರಿಂದ ಗ್ರೀನಲ್ಲಿ ಹೈಲೈಟ್ ಆಗಿದೆ. ಅದೇ ಥರ ಆವ್ರೇಜ್ ವ್ಯಾಲ್ಯೂಗಿಂತ ಕಮ್ಮಿ ಇರೋಂಥ ವ್ಯಾಲ್ಯೂಸ್ ಎಲ್ಲ ಇರೋಂಥ ಸೆಲ್ಸ್ ಎಲ್ಲ ಲೈಟ್ ರೆಡ್ ವಿತ್ ಡಾರ್ಕ್ ರೆಡ್ ಟೆಕ್ಸ್ಟ್ ಆಗಿ ಫಿಲ್ ಆಗಿದೆ. ಸೊ ಇದನ್ನು ನಾವು ಲಾಸ್ಟ್ ಡೇಟಾ ಸೆಟ್ಟಲ್ಲಿ ಟಾಪ್ ಮತ್ತು ಬಾಟಮ್ ವ್ಯಾಲ್ಯೂಸ್ನ ಫೆಚ್ ಮಾಡಬೇಕಾದ್ರೆ, ಹೈಲೈಟ್ ಮಾಡಬೇಕಾದ್ರೆ ಇದನ್ನು ನಾವು ಈ ಸೆಲ್ ರೂಲ್ಸ್ನ ಅಪ್ಲೈ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.